ವಿಚಾರ ಮಾಲಮ ಮಟಾರು ಮಗುಡ ಮಣಿ ನೀನುಗಾರು ಗರನ ದೇವ ನಾವು ದಾರನ ಕೇಳಿದ್ಯಾ? ನೆಲದ ಮೇಲೆ ಹಸಿ ಇರಬೇಕು, ಹೊಲದೊಳಗೆ ಸಸಿ ಇರಬೇಕು, ಮನೆಯೊಳಗೆ ಮುತ್ತಿನಂತ ಸೊಸೆ ಇರಬೇಕು. ಇಲ್ಲಿ ಕುಳಿತಂತ ಹೆಣ್ಣು ಮಕ್ಕಳಿಗೆ ಹಣೆ ಮೇಲೆ ಕುಂಕುಮದ ಕೊಟ್ಟಿರಬೇಕು. ಈ ಬಿಳಕಲ್ಲ ತಾತನವರ ಸ್ಮರಣೆ ಮಾಡುತ್ತಿರಬೇಕು. ಗುರುವರ ಆಶೀರ್ವಾದ ಪಡೆಯುತ್ತಿರಬೇಕು. ಸಂಗೀತ ಗುರುವಿನ ದಾನಸಾಗಿರಬೇಕು. ಹೇಗಾದ್ರೂ ಏನಾದರೂ ಮಾಡಿ ಇನ್ನೊಂದು ಸಲ ಮತ್ತೆ RCB ಕಪ್ಪನ್ನು ಗೆಲ್ಲಿಸಬೇಕು. ತಾವು ಕರೆಯುತ್ತ ಬಂದಿರುವುದು ನಾನು ಸಾರಥಿಯಾಗಿ, ನನ್ನನ್ನು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ನಸ್ಬಿಡು ಸಿಕ್ಕ ಸಾಕ್ ಮಾಡಿ ಗಂಗಮ್ಮತ್ತಿ. ಈ ಸಾರಥಿ ನಮ್ಮ ನಾಮ ಹಾಕಿದವು ಏನಂದರೆ ಅದೇನು ದೇವ? ಮಹಾ ಉತ್ತಂಡರಂಬ ಹಿತರ ಗುಂಡಿ ಎಂಬ ಸರ್ರಳಸಿ ಮಾರು ಮಲಿತ ನಿಂತ ವೈರಗಳ ಬೇರ್ಮೆಯಿಂದ ಬಂದವರು ಸಿರಂಗಳ ಗಂಡನಗಳು ವೇಷದಿಂದ ಬಂದ ಬಿಡಿಗಣ್ಣರೆಂಬ ಹಠವಿಗೆ ತಾವಾತ್ಮ ಸ್ವರೂಪಗಳ ಕರಣ ಸಂಜೋಡಿಸಿ ಬಳಿಯ ಹಂಡುಗಲೆಗಳ ಮುಂದೆ ನಿಂತು ಕರವಾಗಿ ತಾವು ದಾರದಲ್ಲಿ ಕೇಳುವ ಚಡವತಿ ಮನುಜ, ನೀನು ದಾರು ನಿನ್ನ ನಮ್ಮ ಅಂಕಿತವೇನು ಕಿಂಕರ? ಓ ದೇವ, ನಾವು ದಾರನ್ನು ಕೇಳಿದ್ಯಾ? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಆಕಾಶಕ್ಕೆ ಕಂಬವಿಲ್ಲ, ಸುಡುಗಾರಿಗೆ ವೇದವಿಲ್ಲ, ಬೆಕ್ಕಿಗೆ ಮಾವಿನಲ್ಲ. ತಾವು ಕರೆಸಿದಕ್ಕೆ ನಾನು ಸಾರಥಿಯಾಗಿ ಬಂದನಲ್ಲ, ಹೇಳಬೇಕು ತಮ್ಮ ನಾಮಾಂಕಿತವೆಲ್ಲ. ಸಾರಥಿ ಹೌದಾರೆಂದರೆ ತಾವುದಾರು ದೇವ? ಯಾವ ಬ್ರಹ್ಮಾಂಡ ನವಕಾಂಡ ವೃತ್ತಿ ಎಂಬಿಡಿದ ತಿರುಗಿ ಕಣಿಗಳ ಕೆಳಬಿಡಿದ ಬಂಧನಕ್ಕೆ ಕಡೆ ದುನಕರ ಲಂಕಾಪುರ ವಂಶನಗರದಿಂದ ಪರಿಪಾಲಿಸುವ ರಾವಣಾಸುರನ ಎಡಭಾಗದ ಪಟ್ಟ ಪ್ರಧಾನಿಯಂತೆ ಮೆರೆಯುವ ಶ್ರೇಷ್ಠತರ ಸಾಮರ್ಥ್ಯವುಳ್ಳ ಬಳಿರ ಈ ಸಭಾಂತರಕ್ಕೆ ಬಂದ ತಾತ್ಪರ್ಯವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಈ ಈ ಶೃಂಗಾರ ತರ
ಧರ್ಮವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಈ ದಂಡ ಕಾರಣ್ಯದಲ್ಲಿ ಯಾರಿರುವರು ನಮ್ಮ ಅಣ್ಣವರು ನಮ್ಮ ತಂಗಿಯಾದ ಶೂರ್ಪನಖಿ ಕಿವಿ ಮೂಕೊಂಡು ಅವಮಾನ ಪಡಿಸಿದರಂತೆ. ಆ ತತ್ಪಾಲಕರನ್ನು ತೆರೆದಕ್ಕೆ ಬರೋಣವಾದ ಸಾರಥಿ ತಿಳಿದೆ ನಾವೊಂದು ಸಂಗತಿ ಪೀಡೋನಲಂಕ ಶ್ರೀ ಜಾಗೃತಿ ಗುಡಿಸುತ್ತ ಸಿಂಹಧ್ವನಿ ಆರ್ಭಟಕ್ಕೆ ಚಂಡಪ್ರ ಚಂಡ ಗಂಡು ಮನೆಗಳ ಗಂಡ ಕೊರಳಿಗೆ ಬಂದ ಮಾಲಿಗೆ ಮಾಡ ಬಂದ ಕಾಣಿಕೆ ಮಾಡಿಕೊಳ್ಳುವ ಸಮರ್ಥ ಜಗದ್ಗಂಡ ವೈರಿಗಳಿಗೆಲ್ಲ ಗಂಟಲ ಕಾರಣವೆಂದರಿಸಿ ಅಂಜದ ಆತದ ಮಾತನಾಡಿಸುವುದಕ್ಕೆ ನೀರುದಾರ ಸೂತ ನಾವುದಾರನ್ನು ಕೇಳಿದೆಯಾ? ಹಣಿಗೆ ಕುಂಕುಮ ಚಂದ, ಕೊರಳಿಗೆ ತಾಳಿ ಚಂದ, ಕೈಗೆ ಬಳೆ ಚಂದ, ಕಾಲಿಗೆ ಕಾಲುಂಗರ ಚಂದ. ಇಂಥ ಸಿಂಧುವಳ ಗ್ರಾಮದಲ್ಲಿ ಬಯಲಾಟಗಳು ಚಂದವೋ ಚಂದ. ತಾವನ್ನು ಮಾತನಾಡಿಸುವ ಸುಂದರ ಸಾರಥಿಯೋ ಚಂದ. ನನ್ನನ್ನು ಸಾರಥಿ ಸಾರಥಿ ಎಂದು ಕರೀತಾರೆ ಭೂಪತಿ. ಹೇಳಬೇಕು ತಮ್ಮ ನಾಮಂಕಿತ ಪೂರ್ತಿ. ಅದೇನು ದೇವ? ಎಲ್ಲ ಚರಣಗಳು ಮೆರೆಯುವ ಗಗ್ಗರಿಗೆ ಜಂಡ್ ಝಳವೆನ್ನುವ ರಾಗಕ್ಕೆ ಅಷ್ಟು ಕಜಗಳು ಭೂಪತಿ ಕಣಗಳ ಪ್ರಯಾಣ ಸಿಕ್ಕಿಸಲಿಲ್ಲ ಭೂಪತಿ ಸೂರ ಭೀಕರದ ಅವತಾರದ ದೂಷಕ ಸೂರ ಮಹಾರಾಜರಿಂದ ಜಯಗಳನ್ನು ಮಾಡುವ ಪರಿಚಾರದಲ್ಲಿ ಮಹಾರಾಜರು ಥಾವಾದರೆ ಈ ಸಮಾಂತರಕ್ಕೆ ಬಂದ ತಾತ್ಪರ್ಯ ಏನನ್ನು ಕೇಳಿದರೆ ದೇವ? ದಿವ್ಯ ಪ್ರಭಾವ. ಈ ಸಾರಥಿ ಸಭಾ ಪದ್ಧಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಹಾಸಳ್ಳಿ ಪಟ್ಟದ ಸ್ವಾಮಿ ತಾತ, ಸಿಂಧುವಾಳ ಸಿದ್ದೇಶ್ವರ ತಾತ, ಬಿಳಾಳ ರಾಮಯ್ಯ ತಾತನ ಆಶೀರ್ವಾದದಿಂದ, ಸಿಂಧುವಾಳ ಪ್ರಕಾಶ್ ಸ್ವಾಮಿನ ಆಶೀರ್ವಾದದಿಂದ, ಸಾರಥಿ ಭೂಪತಿ ನಮ್ಮ ಮನೆ ಗುಟ್ಟು ಮಲ್ಲೇಶ್ವರ ಆಶೀರ್ವಾದದಿಂದ, ನಮ್ಮಲ್ಲಿ ಕಲಿಸಿದ ಗುರುಗಳಾದ ಆಂಜನೇಯ ಮೇಷ್ಟ್ರ ಷಣ್ಮುಖರ ಅವರ ಆಶೀರ್ವಾದದಿಂದ ಇಲ್ಲಿಗೆ ಬರೋಣವಾಯಿತು ಖಂಡಿಯ ಸಾರಥಿ ತಿಳಿದು ಭೂಪತಿ. ಪೀಡೋನಲಂಕ ಶ್ರೀ ಜಾಗೃತಿ. ಬೇಗ ಬೇಗನೆ ಊರ್ಯಾರ ಯಾರು ಮಸ್ತ ಮೇಲಕ್ಕೆ ಅನುಜಾತಿಗಳ ವೀರಾದ ವೀರರ ಅನುಜಾತಿಗಳಿರ ಅಮಿತ ಪ್ರಭ ಭಾಸ್ಕರ ಧೃತಿ ಎಂಬುದಕ್ಕರಿಸಿ ಪ್ರಭ ಎಂಬ ಆರಾಧಿಸುವ ಮತ್ತು ಸಹೋದರರ ಅಗ್ರಜ ಎನ್ನ ನುಡಿಯಮ್ಮ ಚೆನ್ನಾಗಿ ಬೆಳೆದೆ ಅದೇನು ಚೆನ್ನಾಗಿ ದಶರಥ ನಂತರ ಅತುಗ್ರದಿಂದ ಉತ್ತಮ ಅಂಗಗಳನ್ನು ಕತ್ತರಿಸಿದರಂತೆ ಅವರನ್ನು ಏನು ಮಾಡಿದೆ? ರಾಜಿನ ಶ್ವಾಸದಿಂದ ಬರುವ ಗಾಳಿಯನ್ನು ದೂರಿ ಬಿಡದೆ ದೂತರಿಂದ ಹಿಡಿತದ ಸರಗೆ ಅವರು ಮೋರಿ ಮೇಲೆ ಮೂರು ಹೊರಂಗಳ ಮೇಳೆದರೆ ಓಟತರ ಪುರುಕರಾಟ ವಿಷ ಬೃಂದವಮ್ಮ ತಿಂದ ತೇಗುವ ಸುಂದರ ವಿಗ್ರಹರಾದ ಇದಕ್ಕೆ ಒಂದು ಹತ್ತಿರವ ಮಾಡುವೆ ಚಿತ್ತಪಟ್ಟಿ ಕೇಳರೆ ಅನುದಾನಗಳ ಅನುಜಾತಿಗಳಿರ ದಂಡ ಕಾರಣಗಳ ಕಂದ ಮೂಲಕ ಫಲಂಗಳ ಮುಂದಿನ ಕಾಲವನ್ನು ಕಳೆಯುವವರೆಗೆ ಎಷ್ಟು ಸಮರ್ಥ ಎತ್ತಳೆಲ್ಲ ಬಂದಿತು. ಅಯ್ಯೋ ನಮ್ಮ ತಂಗಿ ಹೊರ ಮಂಗಳಾಂಗಿಯಾದ ಶೂರ್ಪನಖಿಯು ನಾಚಿಕೆ ಚೇತನ ಮಾಡಿದವರಂತೆ ಈ ಸುದ್ದಿಯನ್ನು ಎನ್ನ ಮುಂದೆ ಎತ್ತಿದರೆ ಬಿಳರೆ ಅಡಿಗೆಗೊಂಡರೆ ಬಾಬ ಕಡಿಚ ಪುರಂಚಡದ ಬ್ರಹ್ಮರಂಧ್ರ ಪರಿಸರಕ್ಕೆ ಮುಗಿಸಿಕೊಂಡಿರವನ ಇದಕ್ಕೆ ಹಾಳಾತು ನಮ್ಮ ಬೆಳೆಗೆ ಅನುಘಾತಗಳಿರ ಅಗ್ರಜ ಎನ್ನ ಪರಾಕ್ರಮವನ್ನು ಗೊತ್ತಿಲ್ಲವೇ ಹೇಗೆ ಶರದಾಕ್ತನಂ ತಂದ ಸರಮನೆಯಲ್ಲಿಡಬೇಕೆಂದು ಜನನಿದಂ ನೂರ್ಗಾರ್ತಿ ಮಾಡಿ ಒಪ್ಪಿದನು. ಅಗ್ರಜ ಅವನಂಶದ ಬಡಿದು ಕತ್ತಿಯ ಕಿತ್ತೆತ್ತಿ ಮಸ್ತಕವ
ಕಟ್ಕೊಂಡು ಹೇಳ್ಬಿಡ್ತಾರೆ ಕೊಯ್ನ ಚಿಕ್ಕಮ್ಮನ ತಕ್ಕ ಹೊರಬಂ ಕೊಟ್ಟು ಹಕ್ಕರದಿಂದ ಬಿಡು ಅಂತ ಹೇಳಿದ್ರು ಅಂತ ಕಂದ ಮೂಲ ಫಲಗಳನ್ನು ತಿಂದು ತಾಳಗಂ ಕಳೆಯುವ ಆ ನಂದಿ ನಮಗೆ ಈಡಾಗಬಲ್ಲರನ್ನು ರಾಜಕೀಯ ಎಲ್ಲ ಕರದು ಬಿಡದ ಕರ ಬಾಳವನ್ನು ತಳ್ಳುವ ಸಲ ಇಂದ್ರ ನಂಬುವುದು ಕುಟುಕೆಂಬ ಸಿಂಹನಾದಕ್ಕೆ ಮಬ್ಬು ಬೆರೆಯುಳ್ಳ ಯಮನಂಬುವುದು ರಕ್ಷಕನಾಗಿ ಎಡಬಲದ ಮೀಸೆಯ ಕತ್ತಲೆ ಕಂಡು ಸೂರ್ಯನ ಕದಲ ಮಾರ್ಗದಲ್ಲ ಸರಿ ತಿಕ್ಕೆಟ್ಟು ಎಪ್ಪಲಾಯಕ್ಕೆ ಕೈಕಟ್ಟನು ಅಗ್ರಜ ಎನ್ನ ಭುಜಬಲದ ಸಾಹಸಕ್ಕೆ ಕುಬೇರನಿಗೆಲ್ಲ ಎದುರಿದ ಬಾರದವನು ಈ ಪೃಥ್ವಿ ವಾಸನನ್ನು ಬತ್ತಲ ಮಾಡಿ ಕಳಿಸುವ ಭೂಮ ಈ ವನದಲ್ಲಿರುವ ರಾಮನ ಕ್ಷೀಣ ನೀಡಾಗಬಲ್ಲ ಅಣ್ಣ ಸಕ್ರದಿಂದ ದಂಡ ಕಾರಣ್ಣಗಳ ದಂಡತನದಿಂದ ದಂಡಿಗಲಿ ದಂಡ ಬೇರುಂಡರಂತೆ ತೋರ್ಪ ರಾಮನ ಬಡದಿಯಳಾದ ಸೀತೆಯನ್ನು ಹಿಡಿದು ತರಬೇಕು ಇದಕ್ಕೆ ಅಡ್ಡ ಬಂದವರನ್ನು ಅಡ್ಡಿ ಇಲ್ಲದ ಕಡೆದು ಕುರಕ್ಕೆ ಭೂಮಿಯ ಕೆಡಿಸಬೇಕು ಜಾಗೃತಿಯಿಂದ ಹೋಗಿ ಬಂದರೆ ರಾಮ ಲಕ್ಷ್ಮಣ ರೆಡಿಯಾಗಿರ್ಬೇಕು ನಿನ್ನ ಹಬ್ಬಣೆಯಂತೆ ಕಪ್ಪು ಕರಡನ್ನು ಅಡ್ಡ ಬಂದರೆ ಮುಷ್ಟರ ಹಾರವನ್ನು ದುಪ್ಪನ ಕುಪ್ಪಳಿಸಿ ಕುಪ್ಪಳ ಕಡೆ ಪರ್ವತರಾಜನಿಗೆ ಕಷ್ಟವನ್ನು ತೋರುವೆ ನಮ್ಮ ತಂದೆಗೆ ಕಾಸುಗೊಳಿಸಿದ ನಂದು ವೀರೇಶನ ಅಡ್ಡ ಬಂದರೆ ಬೈರ ನಮ್ಮ ಸಭೆ ಬೆಳೆದಿಂದು ಒಲಿನಾಡಾದ ಕಾಳಂಗರನ್ನು ತನಗೆ ಗುರಿ ಮಾಡಿವೆ ವೀರೇಂದ್ರ ಪಾಲಿಸೋಣ ಸಡಗರದಿಂದ ಬರೆಯುವ ಕಡ ಪರಾಕ್ರಮದಿಂದ ಜಡದೇವಿಗಳ ಪಾಡಿನ ತಮ್ಮಗಳಿರ ಇನ್ನದಕ್ಕೆ ತಡ ಈಳವಂದರೆ ಪಾಲಿಸುವೆ ಸಡಗರದಿಂದ ಅಡವಿಯಲ್ಲಿ ಬಡ ನರಿಗಳಾದ ರಾಮ ಲಕ್ಷ್ಮಣರನ್ನು ಹಿಡಿದು ತರುವುದಕ್ಕೆ ಜಾಗೃತಿಯಿಂದ ಹೋಗಿ ಬಂದಿರ ರಾಮ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿ ಶ್ರೀರಾಮಚಂದ್ರ ರಾಮ ಲಕ್ಷ್ಮಣ ಮತ್ತು ಸೀತೆ ಅರ್ಜೆಂಟ್ ಬರಬೇಕು ಹೇಳುವುದೇ ಕೇಳು ಓ ರಾಘವನೇ
ಅದೇನು ಚೆನ್ನಾಗಿ ಹೇಳು. ಇದು ದೈತ್ಯರ ಸಿಂಹನ ಧ್ವನಿಯಂತೆ ನನಗೆ ಕೇಳಿ ಬರುತ್ತಲ್ಲ. ಆ ಧ್ವನಿ ನಮ್ಮನ್ನೇನು ಮಾಡುವುದು ಸುಂದರ ಕಾಂತ, ಕಾಂತೆ. ಈ ಭಯಂಕರವಾದ ಧ್ವನಿಯನ್ನು ಕೇಳಿದರೆ ನನಗೆ ಭಯವಾಗುತ್ತಿರುವುದಲ್ಲ ಕಾಂತ, ಗುಣವಂತ. ಅದೇ ಕಾಂತೆ, ಯಾತಕ್ಕೆ ಗಾಬರಿ ಪಟ್ಟು ಕಿನ್ನಲಾಗುವೆ? ಅರುವಾರ ಧ್ವನಿಯಿಂದ ಬಬ್ಬಿಡುವ ಕುಲ್ಲ ರಕ್ಕಸರ ಮದವನ್ನು ಅಸುರರ ಹೃದಯವು ಜರ್ಜರಿತವಾಗುವಂತೆ ಇಕೋ ಎಂದು ಕರದಲ್ಲಿ ಮೆರೆಯುವ ಬೆನ್ನಿಗೆ ಸಿಂಚನೆಯನ್ನು ಮನಸ್ಸು ಸಂತೋಷಪಡಿಸುವೆ. ವೀರ ವೇಷದಿಂದ ಓಂಕರಿಸಿ ನಮ್ಮ ಸಮೀಪಕ್ಕೆ ಬರುವ ಕ್ಷುದ್ರ ರಕ್ಕಸರ ಗರ್ಭವನ್ನು ಹೊರಬರುವೆ. ನೀನು ಎಷ್ಟು ಮಾತ್ರ ಚಿನ್ನದಾಗಿ ಕಾಣ್ತೇನೆ ಕಾಂತೆ. ಅಹೇ ಕಾಂತ, ಅದೇ ಕಾಂತೆ, ಈ ಅದ್ಭುತವಾದ ಸಿಂಹತ್ತನಿಗೆ ನಾನು ಕೇಳಲಾರೆನು. ಎಷ್ಟು ಮಾತ್ರಕ್ಕೂ ಭಯಪಡಬೇಡ ಸುಂದರಿ. ಅಲ್ಲವನೇ? ಅಲ್ಲವೇ? ಎತ್ತ ಹೋಗಲಿ, ಯಾವ ಗಿಡದ ಪೊದೆಯಲ್ಲಿ ಹಡಗಲಿ, ಪ್ರಾಣವಲ್ಲವನೇ? ಪ್ರಾಣವಲ್ಲವೇ? ನನಗೆ ಭಯವಾಗುತ್ತಿರುವುದಲ್ಲ ಕಾಂತ, ನೀನು ಗುಣವಂತ. ಅದೇ ತರುಣಿ ಮಣಿಯದ ಸೀತಾ ಸೋಲಿಗೆ ಎಲ್ಲ ಅಡಗಲಿಗೆ ಕಳವಳಿಸುವುದೇಕೆ? ವಲ್ಲವನೇ? ಅದೇ ಚಂದ್ರಕ್ಕೆ ವಲ್ಲವನೇ? ಬಿಸಿಯೊಳಗೆ ದುಷ್ಟಮದ ರಾಕ್ಷಸರು ಎಷ್ಟು ಮಂದಿ ವೈರಿಗಳು ಇದ್ದರ ಈ ದಿಟ್ಟ ಶ್ರೀರಾಮಚಂದ್ರನಿಗೆ ಸಂಕಟಗಳೇ ಮೋಹಕ್ಕೆ ಮಿಕ್ಕಿ ಮೀರಿ ಬರುವ ರಕ್ಕಸರ ಪಕ್ಕೆಲುಬುಗಳನ್ನು ಕತ್ತರಿ ಬರುತ್ತ ದಿಕ್ಕು ಪಾಲಾಗುವಂತೆ ಆಲೋಚನೆ. ನನ್ನಾಗಿ ಕೇಳು. ಅಯ್ಯೋ, ನನಗೆ ಭಯವಾಗುತ್ತಿರುವುದಲ್ಲ ಪ್ರಾಣೇಶ್ವರ. ಹೇ ಕಾಂತೆ, ಏಕೆ ಗಾಬರಿಯಾಗಿ ತಳಮಳಗೊಳ್ಳುವೆ? ಒಬ್ಬಿನಿಂದ ಒಬ್ಬರಾಗಿ ಬರುವ ಕರ್ಪೂರದ ದೇಹವನ್ನು ಭಾಗ ಮಾಡಿ ಬರುವ